ಎಲ್ಲರಿಗೂ ಸೌರಾಷ್ಟ್ರ ನವೋದಯ ಕೋಚಿಂಗ್ ಕ್ಲಾಸ್ಗೆ ಸ್ವಾಗತ. ಇಂದು ನಾವು SSC ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನಲ್ಲಿ ಇರ್ತಕ್ಕಂಥ ಪರೀಕ್ಷೆಯಲ್ಲಿ ಬಂದಂಥ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚಿಸೋಣ. ಈಗ ಮೊದಲನೆಯ ಪ್ರಶ್ನೆ, ದ ಪ್ರೆಸೆಂಟ್ ಪಾಪ್ಯುಲೇಷನ್ ಆಫ್ ವಿಲೇಜ್ ಈಸ್ 14,000. ದ ಪಾಪ್ಯುಲೇಷನ್ ಈಸ್ ಡಿಕ್ರೀಸಿಂಗ್ at the rate of 2% every 2 years due to migration to nearby cities. What will be the population of the village after 2 years? ಇದನ್ನು ನಾವು ಕನ್ನಡದಲ್ಲಿ ನೋಡೋದಾದ್ರೆ ನೋಡ್ರಿ, ಒಂದು ಹಳ್ಳಿಯಲ್ಲಿದ್ದಂಥ ಒಟ್ಟು ಜನಸಂಖ್ಯೆ 14,000. ಈ 14,000 ಜನಸಂಖ್ಯೆಯಲ್ಲಿ ಪ್ರತಿ 2 ವರ್ಷಕ್ಕೊಮ್ಮೆ 2% ಏನು ಜನಸಂಖ್ಯೆ ಏನಾಗುತ್ತೆ ಸಿಟಿಗೆ ಹೋಗ್ತದೆ. ಹಾಗಾದರೆ 2 ವರ್ಷಗಳ ನಂತರ ಆ ಹಳ್ಳಿಯಲ್ಲಿ ಇರ್ತಕ್ಕಂಥ ಜನಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, ಒಟ್ಟು ಎಷ್ಟಿತ್ತಪ್ಪ ಅಂದರೆ 14,000 ಏನಿತ್ತು ಜನಸಂಖ್ಯೆ ಇತ್ತು. ಅದರಲ್ಲಿ ಎವ್ರಿ 2 years, ಹಾಗಾದರೆ ಪ್ರತಿ 2 ವರ್ಷಕ್ಕೊಮ್ಮೆ ಎಷ್ಟು 2%, ಅಂದರೆ 1 ವರ್ಷಕ್ಕೆ 1%. ಹಾಗಾದರೆ 2% ಎಷ್ಟಾಗುತ್ತೆ ನೋಡಿ, 70 ಕ್ಯಾನ್ಸಲ್. ಓಕೆ, 14 28 0. ಓಕೆ ನೋಡ್ರಿ, ಪ್ರತಿ 2 ವರ್ಷಕ್ಕೊಮ್ಮೆ 2 ವರ್ಷಗಳ ನಂತರ ನೋಡ್ರಿ ಏನಪ್ಪಾ ಅಂದ್ರೆ 280 ಜನ ಏನಾಗಿದೆ, ಕಡಿಮೆ ಆಗಿದೆ. ಹಾಗಾದ್ರೆ ಮೊದಲು 14,000 ಜನಸಂಖ್ಯೆ ಇತ್ತು. ಅದರಲ್ಲಿ 2 ವರ್ಷ ಆದ್ಮೇಲೆ 2 ವರ್ಷದಾಗ 280 ಜನ ಏನಾಗಿದ್ರೆ ವಲಸೆ ಹೋಗಿದ್ದಾರೆ ಸಿಟಿಗೆ. ಹಾಗಾದ್ರೆ ಈಗ ಉಳಿದಂತ ಜನಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ 2 3 7 7 4ರಲ್ಲಿ 1 ಹೋದ್ರೆ 3 1ಕ್ಕೆ 1. ಓಕೆ, ಈಗ ಹಳ್ಳಿಯಲ್ಲಿರ್ತಕ್ಕಂಥ ಜನಸಂಖ್ಯೆ ಎಷ್ಟಪ್ಪ ಅಂದ್ರೆ 13,720. ಓಕೆ, ಈಗ ನಾನು 1ನೇ ಪ್ರಶ್ನೆ ಅರ್ಥ ಆಯ್ತು ಅನ್ಕೋತೀನಿ. 2ನೇ ಪ್ರಶ್ನೆಯನ್ನು ನೋಡೋದಾದ್ರೆ, a shopkeeper buys 21 notebooks and gives 4 notebooks free. Calculate what percentage discount a customer gets. ನೋಡ್ರಿ, ಕ್ವಶನ್ ಏನಿದೆಪ್ಪ ಅಂದ್ರೆ, ಒಬ್ಬ ಅಂಗಡಿಯವನು ಏನ್ ಮಾಡ್ತಾನೆ, 21 ಪುಸ್ತಕಗಳನ್ನು ಕೊಂಡುಕೊಂಡರೆ 4 ಪುಸ್ತಕಗಳನ್ನು ಉಚಿತವಾಗಿ ಉಚಿತವಾಗಿ ಕೊಡ್ತಾನೆ. ಹಾಗಾದ್ರೆ ನೋಡ್ರಿ, ಒಬ್ಬ ಕಸ್ಟಮರ್ 21 ಪುಸ್ತಕಗಳನ್ನ ಪಡೆದಂದ್ರೆ ಎಷ್ಟು ಶೇಕಡಾ ಅವನು ರಿಯಾಯಿತಿಯನ್ನು ಪಡೆದಂಗೆ ಆಗುತ್ತೆ. ಹಾಗಾದ್ರೆ ಡಿಸ್ಕೌಂಟ್ ಕಂಡುಹಿಡಿಯೋದು ಏನಂದ್ರೆ, ಡಿಸ್ಕೌಂಟ್ ಈಸ್ ಈಕ್ವಲ್ ಟು ರಿಯಾಯಿತಿ ಈಸ್ ಈಕ್ವಲ್ ಟು ಫ್ರೀ ಆಗಿ ಬಂದಂಥದ್ದು ಫ್ರೀಯಾಗಿ ಬಂದಂಥ ಪುಸ್ತಕಗಳು ಮತ್ತು ಎಷ್ಟು ಟೋಟಲ್ ಎಷ್ಟಾಗುತ್ತವೆ ಅಂದ್ರೆ, ಫ್ರೀ ಬಂದಂಥ ಪುಸ್ತಕಗಳು ಮತ್ತು ಅವನು ಕೊಂಡುಕೊಂಡ ಪುಸ್ತಕಗಳು, ಫ್ರೀ ಬಂದಂಥ ಪುಸ್ತಕಗಳ ಸಂಖ್ಯೆ 4 ಪ್ಲಸ್ 21. ಟೋಟಲ್ ಎಷ್ಟಾಯ್ತು? ಟೋಟಲ್ ಈಸ್ 25. ಫ್ರೀ ಬಂದಂಥ ಪುಸ್ತಕಗಳು ಎಷ್ಟು? 4. ಹಾಗಾದ್ರೆ ಇದು ಶೇಕಡಕ್ಕೆ ಇದ್ದಾನೆ. ಶೇಕಡ ಅಂದ್ರೆ ಇಂಟು 100. 25 ಅಂದ್ರೆ 25, 25 4 100. ಓಕೆ, 4 ಇಂಟು 4 16. ಎಷ್ಟು ಶೇಕಡ ರಿಯಾಯಿತಿ ಸಿಕ್ಕಂಗಾಯ್ತು? ನಮಗೆ 16% ಏನಾಯ್ತು, ಕಸ್ಟಮರ್ ಡಿಸ್ಕೌಂಟ್ ಅನ್ನು ಪಡೆದ ಹಾಗಾಯಿತು. ಹಾಗಾದ್ರೆ ಇದು ಕೂಡ ನಾನು 2ನೇ ಕ್ವಶನ್ ಕೂಡ ಸಂಪೂರ್ಣವಾಗಿ ಅರ್ಥ ಆಯ್ತು ಅನ್ಕೋತೀನಿ. ಈಗ 3ನೇ ಪ್ರಶ್ನೆ, the average of 7 observations is 83. That of 10 their observations is 60, and the of 50 more observation is 45. What is the average of all the 32 observations? ಇಲ್ಲಿ ನೋಡ್ಬೇಕಾದ್ರೆ ಅಬ್ಸರ್ವೇಷನ್ಸ್ ಮತ್ತು ಅದರ ಎವರೇಜ್ ಅನ್ನು ಕೊಟ್ಟಿದ್ದಾನೆ. ಒಂದ್ ಸೈಡ್ ಅಲ್ಲಿ ನಾವೇನ್ ಮಾಡೋಣ, ಎವರೇಜ್ ಅಂತ ಬರ್ಕೊಳ್ಳೋಣ. ಎವಿಜಿ ಅಬ್ಸರ್ವೇಷನ್ OB ಅಂತ ಬರ್ಕೋತೀನಿ, ಇಂಟು ಏನಾಗ್ತದ ಟೋಟಲ್ ಬರುತ್ತೆ. ನೋಡ್ರಿ, ಫಸ್ಟ್ ಒಂದರಲ್ಲಿ ಅಬ್ಸರ್ವೇಷನ್ಸ್ ಎಷ್ಟಿದೆ, ಇದು ಎವರೇಜ್ ಎಷ್ಟಿದೆ 7 ಇಂಟು ಅಬ್ಸರ್ವೇಷನ್ ಇಸ್ 83. ಸೆಕೆಂಡ್ ಒಂದಲ್ಲಿ 10 ಎವರೇಜ್ ಇದೆ, ಅಬ್ಸರ್ವೇಷನ್ಸ್ ಇದೆ 60 ಇದೆ. ಅಂಡ್ ಥರ್ಡ್ ಒನ್ ಅಲ್ಲಿ 15 ಅಬ್ಸರ್ವೇಷನ್, 45 is the observation, 15 is the average. Okay, ಈಗ ಮಲ್ಟಿಪ್ಲಿಕೇಶನ್ ನೋಡೋಣ. 83 into 7
21 ಇಂಟು 56 58. ಫಸ್ಟ್ ಬಂದಿರೋ 861. ಹಾಗೆ ಸೆಕೆಂಡ್ ಒಂದು ನೋಡೋಣ, 6 ಡಬಲ್ 600. 60 ಇಂಟು 10 600. ಈಗ ಥರ್ಡ್ ಒಂದು ನೋಡೋದಾದ್ರೆ 45 ಇಂಟು 15. 15 5 75. 675. ಓಕೆ, ಈಗ ನೋಡ್ರಿ ಈ ಟೋಟಲ್ ಒಟ್ಟು ಎಷ್ಟು ಅಬ್ಸರ್ವೇಷನ್ ಅದು ಇಲ್ಲಿ ಅಬ್ಸರ್ವೇಷನ್ ಟೋಟಲ್ 32 ಅಬ್ಸರ್ವೇಷನ್ ಎವರೇಜ್ ಆಗುತ್ತೆ ನೋಡ್ರಿ. 32 ಇಸ್ ಈಕ್ವಲ್ ಟು ಇದನ್ನ ಟೋಟಲ್ ಮಾಡ್ರಿ 6 15 6. ಓಕೆ, 1856 ಟೋಟಲ್. ಓಕೆ, 1856 ಡಿವೈಡೆಡ್ ಬೈ 32. ಮತ್ತೆ ಯಾವ್ದಾದ್ರು ನಮ್ಮಲ್ಲಿ ಕ್ಯಾನ್ಸಲ್ ಆಗ್ತಿದೆ ನೋಡ್ರಿ. 2 ಕ್ಯಾನ್ಸಲ್ ಮಾಡೋಣ. 2 1 2 2 6 2 9 2 2 4 2 8 ಮತ್ತೆ ಈಗ 2 8 16 2 9 8 8 2 8 ಮತ್ತೆ ಕ್ಯಾನ್ಸಲ್ ಆಗುತ್ತೆ ನೋಡ್ರಿ. 464 ಡಿವೈಡೆಡ್ ಬೈ 8. 4 2 8 4 1 4 ಮತ್ತೆ 4 1 4 4 24 2 1 2 2 5 10 1 2 16 58. ಟೋಟಲ್ ಎಷ್ಟಾಯ್ತು? 58 ಅಬ್ಸರ್ವೇಷನ್ಸ್ ಆಯಿತು. ಈಗ 5ನೇ ಲೆಕ್ಕವನ್ನು ನೋಡೋಣ. 5 ಅಲ್ಲ, 4ನೇ ಲೆಕ್ಕ ನೋಡಿ. ಇದು ಕೂಡ ನಾನು ನಿಮಗೆ ಅರ್ಥ ಆಯ್ತು ಅನ್ಕೋತೀನಿ. ಈಗ 4ನೇ ಲೆಕ್ಕ ನೋಡೋದಾದ್ರೆ, A can do a piece of work in 20 days and B can in 25 days if they work on it together for 5 days. The remaining work is different. ನೋಡ್ರಿ, ಎ ಮತ್ತು ಬಿ ಅನ್ನೋರು ಇಬ್ಬರು ವ್ಯಕ್ತಿ ಅದಾರ. ಎ ಏನ್ ಮಾಡ್ತಾನೆ, ಒಂದು ಕೆಲಸವನ್ನ 20 ದಿನದಾಗ ಮುಗಿಸ್ತಾನ. ಬಿ ಅದೇ ಕೆಲಸವನ್ನ 25 ದಿನದಲ್ಲಿ ಮುಗಿಸ್ತಾನ. ಇಬ್ಬರು ಸೇರಿ ಅಂದ್ರೆ ಟುಗೆದರ್, ಇಬ್ರು ಒಟ್ಟಿಗೆ ಸೇರಿ 5 ದಿನ ಕೆಲಸ ಮಾಡ್ತಾರ. ಹಾಗಾದ್ರೆ ಉಳಿದಂತ ಕೆಲಸ ಎಷ್ಟು ಅಂತ ಕೇಳಿದ್ದಾರೆ. ನೋಡ್ರಿ, ಎ ದಿನದನ ಎಷ್ಟು ದಿನ ಕೆಲಸ ಮಾಡ್ತಾನ? ಎ ಅನ್ನವ 25 ಡೇಸ್ 20 ಡೇಸ್. ಓಕೆ, ಬಿ 25. ಓಕೆ, ಇವರಿಬ್ಬರದ ಲಸ ತೆಗೆದ್ರೆ ಲಸ ಎಷ್ಟಾಗುತ್ತಪ್ಪ ಅಂದ್ರೆ 100. 25 100 25 4 100. ನೋಡ್ರಿ, ಇಬ್ಬರು ಎಷ್ಟು ಅಂದ್ರೆ ನೋಡ್ರಿ, ಎ ಪ್ಲಸ್ ಬಿ ಫಸ್ಟ್ ಕೆಲಸವನ್ನ ಇಬ್ರು ಸೇರಿ ಮಾಡ್ತಾರೆ. ಹಾಗಾದ್ರೆ ಎ ಒಂದು ಸಾಮರ್ಥ್ಯ ಏನು 5 ದಿನ ಮಾಡಿದ್ರೆ ಬಿ ಏನೋ ಏನು ಮಾಡೋದು 4 ದಿನ ಮಾಡ್ತಾನೆ. ಹಾಗಾದ್ರೆ 5 ಪ್ಲಸ್ 4 9. ಇಬ್ಬರು ಸೇರಿ ಒಂದು ದಿನಕ್ಕೆ 9 ಪಟ್ಟು ಕೆಲಸವನ್ನು ಮಾಡ್ತಾರೆ. 9ರಷ್ಟು ಕೆಲಸವನ್ನು ಮಾಡ್ತಾರೆ. ಇವರು ಇಬ್ಬರು ಎಷ್ಟು ದಿನ ಮಾಡ್ತಾರೆ ಅಂದ್ರೆ 5 ದಿನ ಮಾಡಿದಾಗ 5 9 45. ಒಟ್ಟು ಕೆಲಸ ಎಷ್ಟಿದೆ? 100. 100ರಲ್ಲಿ ಅವರು 45 ಕೆಲಸವನ್ನು ಇಬ್ಬರು ಸೇರಿ ಮಾಡ್ತಾರೆ. ಹಾಗಾದ್ರೆ ಉಳಿದ ಕೆಲಸ ಎಷ್ಟು? 55. ಈ 55 ಕೆಲಸ ಎಷ್ಟರಲ್ಲಿ? 100ರಲ್ಲಿ 55 ಕೆಲಸ ಉಳಿದಿದೆ. ಹಾಗಾದ್ರೆ ಇದು ಕ್ಯಾನ್ಸಲ್ ಆಗುತ್ತೆ ನೋಡ್ರಿ. 11 5 11 5 20. ಹಾಗಾದ್ರೆ 11/20 ಕೆಲಸ ಏನಾಗುತ್ತೆ? ಉಳಿಯುತ್ತೆ. ಓಕೆ, ಈ ಪ್ರಶ್ನೆ ಕೂಡ ನಿಮಗೆ ಸರಿಯಾಗಿ ಅರ್ಥ ಆಯ್ತು ಅನ್ಕೋತೀನಿ. ಈಗ 5ನೇ ಪ್ರಶ್ನೆಯನ್ನು ನಾವು ಚರ್ಚಿಸೋಣ. The population of town is 40,000. If its population decrease at the rate of 5% per annum, what will be its total population after 3 years? ನೋಡ್ರಿ, ಅಂತ ನೋಡೋದಾದ್ರೆ 1ನೇ ಕ್ವಶನ್ ಮತ್ತು 5ನೇ ಕ್ವಶನ್ ಕೂಡ ಸೇಮ್ ಅನ್ಸುತ್ತೆ. ನೋಡ್ರಿ, ಒಂದು ಸಿಟಿಯಲ್ಲಿ ಇರ್ತಕ್ಕಂಥ ಜನಸಂಖ್ಯೆ ಎಷ್ಟಿದೆಪ್ಪ ಅಂದ್ರೆ 40,000 ಇದೆ. ಅಲ್ಲಿ ಜನಸಂಖ್ಯೆ ಏನಪ್ಪಾ ಅಂದ್ರೆ ಪ್ರತಿ ವರ್ಷ 5% ಏನಾಗುತ್ತೆ? ಇಳಿಕೆ ಆಗುತ್ತೆ. ಹೌದಾ? ಹಾಗೆ ಪ್ರತಿ ವರ್ಷ 5% ಇಳಿಕೆ ಆದರೆ 5% ಇಳಿಕೆ ಆದರೆ 3 ವರ್ಷಗಳ ನಂತರ ಆ ಸಿಟಿಯ ಜನಸಂಖ್ಯೆ ಅಥವಾ ಆ ಪಟ್ಟಣ ಜನಸಂಖ್ಯೆ ಎಷ್ಟು ಅಂತ ಕೇಳಿದಾನೆ. ನೋಡ್ರಿ, ಫಸ್ಟ್ 1 ಇಯರ್ ನೋಡೋಣ. 3 ಇಯರ್ಸ್ ಅಂತ ಹೇಳಿದಾನೆ. ಫಸ್ಟ್ ಇಯರ್ ನೋಡ್ರಿ, ಫಸ್ಟ್ ಇಯರ್ ಇತ್ತು 40,000 ಇತ್ತು. 40,000 ಜನಸಂಖ್ಯೆ ಇದೆ. ಎಷ್ಟು ಪರ್ಸೆಂಟ್ ಡಿಕ್ರೀಸ್ ಆಗುತ್ತೆ?
5% ಇಳಿಕೆ ಆಗುತ್ತಾ ನೋಡ್ರಿ. 2 ಕ್ಯಾನ್ಸಲ್, 5 4 20, 2000. ಒಂದನೇ ವರ್ಷ ಏನಾಗುತ್ತಾ 2000 ಜನಸಂಖ್ಯೆ ಇಳಿಕೆ ಆಗುತ್ತಾ. ಹಾಗಾದ್ರೆ 40,000ದಲ್ಲಿ 2000 ಮೈನಸ್ ಮಾಡಿದ್ರೆ 38,000. ಇದು 38,000 ಒಂದೇ ವರ್ಷ ಇಳಿಕೆ ಆದ ನಂತರ ಬಂದಂಥದ್ದು. ಈಗ 2ನೇ ವರ್ಷ ನೋಡೋದಾದ್ರೆ 2ನೇ ವರ್ಷಕ್ಕೆ ಉಳಿದ ಜನಸಂಖ್ಯೆ ಎಷ್ಟೈತಿ 38,000 ಇಂಟು ನೋಡ್ರಿ ಪ್ರತಿ ವರ್ಷ 5% ಇಳಿಕೆ ಆಗುತ್ತಾ. ಹಾಗಾದ್ರೆ ಡಿವೈಡೆಡ್ ಬೈ 100. 20 ಕ್ಯಾನ್ಸಲ್ ಆಯಿತು. ಈಗ 38 ಇಂಟು 5 45 ಮೂರಲೆ 15 4 19. 1,900 ಏನಾಗುತ್ತೆ 2ನೇ ವರ್ಷ ಜನಸಂಖ್ಯೆ ಇಳಿಕೆ ಆಗುತ್ತಾ. ಎಷ್ಟರಲ್ಲಿಪ್ಪ ಅಂದ್ರೆ 38,000ದಲ್ಲಿ ಇಷ್ಟು 1,900 ಏನು ಜನಸಂಖ್ಯೆ ಇಳಿಕೆ ಆಗುತ್ತಾ. ಹಾಗಾದ್ರೆ 0 0 1 6. ಈಗ 2ನೇ ವರ್ಷಕ್ಕೆ ಉಳಿದಂತ ಸಂಖ್ಯೆ ಎಷ್ಟಪ್ಪ ಅಂದ್ರೆ 36,100. 36,100 2ನೇ ವರ್ಷ ಮುಕ್ತಾಯ ಆದಾಗ ಅವನೇನು ಹೇಳಿದಾನೆ, ಏನು ಕೇಳಿದಾನೆ ಅಂದ್ರೆ 3 ವರ್ಷಗಳ ನಂತರ 3 ವರ್ಷ ಕಂಪ್ಲೀಟ್ ಆಗಬೇಕು. ಈಗ ನಾವು ಏನು ಮಾಡೋಣ 3ನೇ ವರ್ಷವನ್ನು ನೋಡೋದಾದ್ರೆ 3ನೇ ವರ್ಷಕ್ಕೆ ನಾವು ತಗೊಳ್ಕೋತ ಜನಸಂಖ್ಯೆ ಎಷ್ಟು 36,100 ಇಂಟು 5%. ಓಕೆ 20 ಕ್ಯಾನ್ಸಲ್ ಆಯಿತು. ಈಗ 361 ಇಂಟು 5 5 ಅಂದರೆ 5 5 6 30 5 3 15 15 3 18. 3ನೇ ವರ್ಷ ಎಷ್ಟು ಜನಸಂಖ್ಯೆ ಇಳಿಕೆ ಆಗುತ್ತಪ್ಪ ಅಂದ್ರೆ 1,805 ಜನಸಂಖ್ಯೆ ಇಳಿಕೆ ಆಗುತ್ತೆ. ಎದರಲ್ಲಿಪ್ಪ ಅಂದ್ರೆ 36,100ರಲ್ಲಿ ನೋಡೋಣ. 1,805 10ರಲ್ಲಿ 5 ಹೋದ್ರೆ 5, 10ರಲ್ಲಿ 1 ಹೋದ್ರೆ 9, 11ರಲ್ಲಿ 9 ಹೋದ್ರೆ 2, 6ರಲ್ಲಿ 2 ಹೋದ್ರೆ 4, 3ಕ್ಕೆ 3. ಹಾಗಾದ್ರೆ 3ನೇ ವರ್ಷ ಉಳಿದಂಥ ಜನಸಂಖ್ಯೆ ಎಷ್ಟಪ್ಪ ಅಂದ್ರೆ 34,295. 3 ವರ್ಷಗಳ ನಂತರ ಆ ಪಟ್ಟಣದ ಜನಸಂಖ್ಯೆ 39,400. ಓಕೆ, ಈಗ ನಾವು 6ನೇ ಕ್ವಶನ್ ಅನ್ನು ನೋಡೋಣ. 5ನೇ ಕ್ವಶನ್ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಯಿತು ಅನ್ಕೋತೀನಿ. ಲಾಸ್ಟ್ ಕೊನೆಯ ಪ್ರಶ್ನೆ. The length of a rectangular plot is 22 meter and its area is 440 meters square. What is its perimeter? ನೋಡ್ರಿ, ಕನ್ನಡದಲ್ಲಿ ನೋಡೋದಾದ್ರೆ ಒಂದು ಆಯತಾಕಾರದ ಏನಿದೆ ಪ್ಲಾಟ್ ಇದೆ. ಆ ಆಯತಾಕಾರ ಪ್ಲಾಟ್ ನಿವೇಶನದ ಉದ್ದ 22 ಮೀಟರ್ ಮತ್ತು ಅದರ ವಿಸ್ತೀರ್ಣ 440 ಮೀಟರ್ ಸ್ಕ್ವೇರ್ ಆದರೆ ಆ ಏನು ಆಯತಾಕಾರದ ನಿವೇಶನದ ಸುತ್ತಳತೆ ಎಷ್ಟು ಅಂತ ಕೇಳಿದ್ದಾನೆ. ಓಕೆ, ಫಸ್ಟ್ ಏನು ಕೊಟ್ಟಿದ್ದಾನೆ ಆಯತ ಅಂದಾನೆ. ನಮ್ದು ಆಯತದ ಚಿತ್ರವನ್ನು ತೆಗೆದುಕೊಳ್ಳೋಣ. ಈ ಆಯತಾಕಾರದ ಉದ್ದ ಎಷ್ಟು ಕೊಟ್ಟಿದ್ದಾನೆ 22 ಮೀಟರ್. ಇದರ ವಿಸ್ತೀರ್ಣ ಕೊಟ್ಟಿದ್ದಾನೆ. ವಿಸ್ತೀರ್ಣ ಎಷ್ಟಿದೆ, ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ನೋಡ್ಕೊಳ್ಳಿ. ವಿಸ್ತೀರ್ಣ ಇಸ್ ಈಕ್ವಲ್ ಟು ಉದ್ದ ಇಂಟು ಅಗಲ. ಏರಿಯಾ ಇಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆತ್. ಅವನು ಆಲ್ರೆಡಿ ಏನು ಕೊಟ್ಟಿದ್ದಾನೆ ವಿಸ್ತೀರ್ಣವನ್ನು ಕೊಟ್ಟಿದ್ದಾನೆ. ವಿಸ್ತೀರ್ಣ ಎಷ್ಟಿದೆ 440 ಮತ್ತೆ ಉದ್ದವನ್ನು ಕೊಟ್ಟಿದೆ. ಲೆಂತ್ ಆಲ್ಸೋ ದೇ ಗಿವನ್ 22 ಮೀಟರ್ ಇಂಟು ಅಗಲ ಅಂತಿದೆ. ಅದನ್ನು ನೋಡ್ಕೊಳ್ಳಿ. ಈಗ ನಾವು ಕಂಡುಹಿಡಿಯಬೇಕಾದ್ರೆ ಫಸ್ಟ್ ಅಗಲವನ್ನು ಕಂಡುಹಿಡ್ಕೋಣ. ಅಗಲ ಇಸ್ ಈಕ್ವಲ್ ಟು 440 ಡಿವೈಡೆಡ್ ಬೈ 22. 22 ಒಂದೇ 22, 22 44. ಹಾಗಾದ್ರೆ ನಮಗೆ ಅಗಲ ಸಿಕ್ತಿಲ್ಲಿ. ಅಗಲ ಎಷ್ಟಪ್ಪ ಅಂದರೆ 20 ಮೀಟರ್. ಈಗ ಉದ್ದ ಆಲ್ರೆಡಿ ಕೊಟ್ಟಿದ್ದ ಪ್ರಶ್ನೆಯಲ್ಲಿ ಕೊಟ್ಟಾನ. ನಾವು ಈಗ ಅಗಲವನ್ನು ಕಂಡು ಹಿಡ್ಕೊಂಡ್ವಿ. ಈ ಸಲೀಸಾಗಿ ನಾವು ನೋಡೋಣ ಆ ಆಯತದ ಸುತ್ತಳತೆಯನ್ನು ಕಂಡು ಹಿಡ್ಕೋಬಹುದು. ನೋಡ್ರಿ, ಆಯತದ ಸುತ್ತಳತೆ ಪೆರಿಮೀಟರ್ ಅಂದ್ರೆ ಸುತ್ತಳತೆ. ಆಯತದ ಸುತ್ತಳತೆ ಈಸ್ ಈಕ್ವಲ್ ಟು ಸೂತ್ರ ಏನಪ್ಪ ಅಂದ್ರೆ ಆಯತದ ಸುತ್ತಳತೆ ಈಸ್ ಈಕ್ವಲ್ ಟು 2 ಬಕೆಟ್ ಉದ್ದ ಪ್ಲಸ್ ಅಗಲ. ನೋಡಿ, ಬೇಕಾಗಿರೋದೇನು ಆಯತದ ಸುತ್ತಳತೆ. 2 ಉದ್ದ ಫಸ್ಟ್ಗೆ ಕೊಟ್ಟಿದ್ದ ಮೊದಲು ಕೊಟ್ಟಿದ್ದ 22 ಮೀಟರ್ ಇದೆ, 2 ಮೀಟರ್ ಇದೆ. ಓಕೆ,
ಮತ್ತೆ ಅಗಲ 20 ಮೀಟರ್, 22 44 ಪ್ಲಸ್ 22 40, 44 ಪ್ಲಸ್ 40 84. 84 ಅನ್ನೋದು ಏನಪ್ಪ ಅಂದ್ರೆ ಆಯತದ ಸುತ್ತಳತೆ. ಇಲ್ಲಿಗೆ ನಮ್ಮ ತರಗತಿ ಮುಕ್ತಾಯ ಆಗುತ್ತದೆ. ಇವೆಲ್ಲ ರೀತಿಗಳು ನಿಮಗೆ ಸರಿಯಾಗಿ ಅರ್ಥವಾದಂತ ಅಂದ್ಕೊಂಡು ಈ ಕ್ಲಾಸನ್ನು ಮುಕ್ತಾಯಗೊಳಿಸ್ತೇವೆ.